ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, ಹೊಸ ವೋಟರ್ ಐಡಿಗೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ. ಹೌದು ಸ್ನೇಹಿತರೆ, ನೀವೇ ಸುಲಭವಾಗಿ ಏನಪ್ಪಾ ಅಂತಂದರೆ ಮೊಬೈಲ್ನಲ್ಲಿಯೇ ಮನೆಯಲ್ಲೇ ಕುಳಿತುಕೊಂಡು ಏನಪ್ಪಾ ಅಂತಂದರೆ ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವುದೇ ಕಚೇರಿಗೆ ಅಲೆದಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಆನ್ಲೈನಲ್ಲಿ ಯಾವ ರೀತಿಯಾಗಿ ವೋಟರ್ ಐಡಿಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವೇನಪ್ಪ ಅಂತಂದರೆ ವೋಟರ್ ಐಡಿಯ ಅಫಿಷಿಯಲ್ ವೆಬ್ಸೈಟ್ ಆದಂಥ NVSP ಪೋರ್ಟಲ್ಗೆ ಬರಬೇಕಾಗುತ್ತೆ. ಇಲ್ಲಿ NVSP ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ವೋಟರ್ ಅಂತೇಳಿ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಫಾರಮ್ ಫಿಲಪ್ ಮಾಡೋಕ್ಕೆ ಹೋದರೆ ಅರ್ಜಿ ತೊಗೊಳ್ಳೋದಿಲ್ಲ. ಇಲ್ಲಿ ಫಾರಮ್ 6 ಭರ್ತಿ ಮಾಡಬೇಕಾಗುತ್ತೆ ವೋಟರ್ ಐಡಿ ಅಪ್ಲೈ ಮಾಡಬೇಕು ಅಂತಂದರೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ. ನೀವೇನಾದರೂ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ ವೋಟರ್ ಪೋರ್ಟಲಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ. ನೀವೇನಾದರೂ ಮೊದಲ ಬಾರಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರೆ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಸೈನ್ ಅಪ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು ಕ್ಯಾಪ್ಚಾ ಕೋಡನ್ನು ಹಾಕಬೇಕಾಗತ್ತೆ. ಕ್ಯಾಪ್ಚಾ ಕೋಡ್ ಹಾಕಿಬಿಟ್ಟು ಕಂಟಿನ್ಯೂ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ನಿಮ್ಮ ಒಂದು ಹೆಸರನ್ನು ಹಾಕೋದಕ್ಕೆ ಕೇಳುತ್ತೆ. ಹೆಸರನ್ನು ಹಾಕಿಬಿಟ್ಟು ಅಲ್ಲಿ OTP ತೊಗೊಂಡುಬಿಟ್ಟು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ನಾವು ಆಲ್ರೆಡಿ ಏನಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಅದಕ್ಕೋಸ್ಕರ ನಾವು ಲಾಗಿನ್ ಮಾಡ್ತಾಯಿದ್ದೀವಿ. ಇಲ್ಲಿ ಲಾಗಿನ್ ಮಾಡಿದ ತಕ್ಷಣ ನಮಗೇನಪ್ಪ ಅಂತಂದರೆ ಹಲವಾರು ಫಾರಮ್ಗಳು ಓಪನ್ ಆಗುತ್ತೆ. ಇಲ್ಲಿ ಫಾರಮ್ 6 ಅಂತಿದೆ, ಆಮೇಲೆ ಫಾರಮ್ 8 ಅಂತಿದೆ. ಇಲ್ಲಿ 8 ಫಾರಮಲ್ಲಿ ಕರೆಕ್ಷನ್ ಮಾಡ್ಬೋದಾಗಿರುತ್ತೆ. ಬಟ್ ಇಲ್ಲಿ ಫಿಲ್ ಫಾರಮ್ 6 ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರ ಮೂಲಕನೇ ಹೊಸ ವೋಟರ್ ಐಡಿಗೆ ಅಪ್ಲೈ ಮಾಡಬೇಕಾಗಿರುತ್ತೆ. 6 ಓಪನ್ ಆಗುತ್ತೆ. ಇದರ ಮೂಲಕನೇ ನೀವು ಹೊಸ ವೋಟರ್ ಐಡಿಗೆ ಅಪ್ಲೈ ಮಾಡ್ಬೋದು. ಇವಾಗ ಸ್ಟೇಟ್ ಅಂತೇಳಿ ಕೇಳಿರ್ತಾರೆ. ಮೊದಲನೇದಾಗಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಆ ಒಂದು ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಅಂತ ನೋಡಿ, ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಸೆಂಬ್ಲಿ ಯಾವ್ದು ಬರುತ್ತೆ, ತಾಲೂಕಿನಲ್ಲಿ ಅಸೆಂಬ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರ ಅಥವಾ ಮತದಾನ ಕ್ಷೇತ್ರ ಯಾವುದು ಬರುತ್ತೆ ಆ ಒಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ತಾಲೂಕನ್ನು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತೇಳಿ ಕೊಟ್ಟಾದಮೇಲೆ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ. ಪರ್ಸನಲ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ ಫಾಲೋಡ್ ಬೈ ಮಿಡಲ್ ನೇಮ್ ಅಂತ ಹೇಳಿದರೆ, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿಯಾಗಿ ಹೆಸರನ್ನು ಹಾಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಸರ್ನೇಮನ್ನು ಹಾಕಬೇಕಾಗುತ್ತೆ. ನಿಮ್ಮ ಒಂದು ಅಡ್ರೆಸ್ ಏನು ಬರುತ್ತೆ ಆ ಒಂದು ಸರ್ನೇಮನ್ನು ಹಾಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡೋದಿರುತ್ತೆ. ಅದು ಫೋಟೋ ಏನಪ್ಪ ಅಂತಂದರೆ 2 MB ಒಳಗಡೆ ಇರಬೇಕು, JPG ಅಥವಾ JPEG ಫಾರ್ಮೇಟಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಇಷ್ಟು ಫೋಟೋವನ್ನು ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ನೇಮ್ ಆ್ಯಂಡ್ ಸರ್ನೇಮ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ, ರಿಲೇಷನ್ ಬಗ್ಗೆ. ಇವಾಗ ರಿಲೇಟಿವ್ ಅಂತೇಳಿ ಕೇಳಿದರೆ ನೋಡ್ತಾ ಇರ್ಬೋದು, ಫಾದರ್ ಅಂತಿದೆ, ಮದರ್ ಅಂತಿದೆ, ಆಮೇಲೆ ಹಸ್ಬೆಂಡ್ ಅಂತಿದೆ, ವೈಫ್ ಅಂತಿದೆ, ಆಮೇಲೆ ಲೀಗಲ್ ಗಾರ್ಡಿಯನ್ ಇನ್ ಕೇಸ್ ಥರ್ಡ್ ಜೆಂಡರ್ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದರೆ ಮದುವೆ ಆದಂಥ ಹೆಣ್ಮಕ್ಳಿದ್ರೆ ಹಸ್ಬೆಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಏಕೆಂದರೆ ಗಂಡ ಮನೆಯ ಲಿಸ್ಟಲ್ಲಿ ಅಲ್ಲಿ ಹೆಸರು ಬರುತ್ತೆ ಇಲ್ಲಿ, ಓಕೆನಾ. ಅದಕ್ಕೋಸ್ಕರ ಹೆಣ್ಮಕ್ಳು ಹಸ್ಬೆಂಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಮದುವೆ ಆಗದೇ ಇರೋರು ಏನಪ್ಪ ಅಂತಂದರೆ ಫಾದರ್ ಅಥವಾ ಮದರನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ಯಾರೂ ಇರಲಿಲ್ಲಪ್ಪ ಅಂತಂದರೆ ಥರ್ಡ್ ಜೆಂಡರ್ ಅಥವಾ ಲೀಗಲ್ ಗಾರ್ಡಿಯನ್ನು ಕೊಟ್ಟುಬಿಟ್ಟು ಹೆಸರನ್ನು ಕೊಟ್ಟುಬಿಟ್ಟು ಹಾಕಬೇಕಾಗತ್ತೆ. ನಾವು ಇವಾಗ ಫಾದರ್ ನೇಮನ್ನು ಹಾಕ್ತಾಯಿದ್ದೀವಿ. ಇಲ್ಲಿ ನೇಮ್ ಅಂತ ನೋಡಿ ಫಸ್ಟ್ ನೇಮನ್ನು ಹಾಕ್ಕೊಳ್ಳಿ, ಫಾದರ್ ನೇಮನ್ನು ಫಸ್ಟ್ ನೇಮ್ ಹಾಕ್ಕೊಳ್ಳಿ. ಆಮೇಲೆ ಸರ್ನೇಮನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ಕೇಳುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಮೊಬೈಲ್ ನಂಬರ್ನ ಹಾಕೋದಕ್ಕೆ ಕೇಳಿರ್ತಾರೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಸೆಲ್ಫ್ ಅಥವಾ ರಿಲೇಷನ್ದವ್ರದ ಮೊಬೈಲ್ ನಂಬರ್ ಹಾಕ್ತಾಯಿದ್ರ ಅಂತ ಕೇಳುತ್ತೆ. ನಾವು ಸೆಲ್ಫ್ ಅಂತೇಳಿ ಹಾಕ್ತಾಯಿದ್ದೀವಿ, ಸ್ವಂತ ಮೊಬೈಲ್ ನಂಬರ್ ಇರೋದ್ರಿಂದ ಸೆಲ್ಫ್ ಅಂತ ಹಾಕ್ತಾಯಿದ್ದೀವಿ. ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ.
ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಮೇಲ್ ಐ ಡಿ ಕೇಳಿದರೆ ಇಮೇಲ್ ಐ ಡಿ ಆಯ್ಕೆ ನಡೆಯುತ್ತೆ, ಆಗಲಿ ಅಂದ್ರೆ ಕೂಡ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತೇಳಿ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಆಧಾರ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ಕೇಳಿರ್ತಾರೆ. ಓಕೆ, ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ನಿಮ್ಮ ಒಂದು 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಜೆಂಡರ್ ಬಗ್ಗೆ ಮಾಹಿತಿ ಕೇಳಿರ್ತಾರೆ. ಮೇಲ ಅಥವಾ ಫಿಮೇಲ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಡೇಟ್ ಆಫ್ ಬರ್ತ್ ಬಗ್ಗೆ ಮಾಹಿತಿ ಕೇಳಿರ್ತಾರೆ. ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎಷ್ಟಿದೆ ಅನ್ನೋದನ್ನು ಕೂಡ ಹಾಕಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಪ್ರೂಫ್ ಡೇಟ್ ಆಫ್ ಬರ್ತ್ ಅಂತ ಕೇಳಿದರೆ, ಅಂದರೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಪ್ರೂಫ್ಗಾಗಿ ಇಲ್ಲೊಂದು ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದು ಡಾಕ್ಯುಮೆಂಟ್ಸನ್ನು. ಆಧಾರ್ ಕಾರ್ಡ್ ಆಗಿರ್ಬೋದು. ಇವಾಗ ಸದ್ಯಕ್ಕೆ ಏನಪ್ಪ ಅಂತಂದರೆ ಆಧಾರ್ ಕಾರ್ಡನ್ನು ಬಿಟ್ಟು ಬೇರೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈಗೇನಪ್ಪ ಅಂತಂದರೆ ಬರ್ತ್ ಪ್ರೂಫ್ಗಾಗಿ ನೀವು ಬಳಸ್ಬೋದು. ಅದಾದಮೇಲೆ ಅದೇನಪ್ಪ ಅಂತಂದರೆ ನಿಮಗೆ ಫೈಲ್ ಸೈಜ್ ಬಂದುಬಿಟ್ಟು 2 MB ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. JPG ಅಥವಾ PNG ಅಥವಾ PDF ಫಾರ್ಮೇಟಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಇಷ್ಟಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತೇಳಿ ಕೊಟ್ಟಾದಮೇಲೆ ನಿಮಗೆ ಏನಪ್ಪ ಅಂತಂದರೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ ಬಗ್ಗೆ ಮಾಹಿತಿ ಕೇಳಿರ್ತಾರೆ. ಅಂದರೆ ನಿಮ್ಮ ಒಂದು ವಾಸಸ್ಥಳ ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದನ್ನೇ ಹಾಕಿ, ಓಕೆನಾ. ಇಲ್ಲಿ ನಿಮ್ಮೊಂದು ಹೌಸ್ ನಂಬರ್ ಅಥವಾ ಅಪಾರ್ಟ್ಮೆಂಟ್ ನಂಬರ್ ಅಂತ ಕೇಳಿದರೆ ಇದರಲ್ಲಿ ನಿಮ್ಮ ಒಂದು ಮನೆ ನಂಬರ್ನ ಹಾಕೊಳ್ಳಿ, ಓಕೆನಾ. ಮನೆ ನಂಬರ್ ಇತ್ತಪ್ಪ ಅಂತಂದರೆ ಮನೆ ನಂಬರ್ನ ಹಾಕೊಳ್ಳಿ. ಇಲ್ಲಪ್ಪ ಅಂತಂದರೆ 00 ಹಾಕಿಬಿಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಅದಾದಮೇಲೆ ಸ್ಟ್ರೇಟ್ ಅಥವಾ ರಸ್ತೆ ಅಂತ ಕೇಳಿದರೆ ನಿಮ್ಮ ಒಂದು ಲೊಕೇಶನನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ವಿಲೇಜ್ ಅಥವಾ ಟೌನ್ ಅಂತ ಕೇಳಿರ್ತಾರೆ. ಇಲ್ಲಿ ನಿಮ್ಮ ಒಂದು ವಿಲೇಜ್ ಯಾವುದು ಬರುತ್ತೆ ಆ ಒಂದು ವಿಲೇಜನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಪೋಸ್ಟ್ ಆಫೀಸ್ ಅಂತ ಕೇಳಿದರೆ ನಿಮ್ಮ ಒಂದು ಪೋಸ್ಟ್ ಆಫೀಸನ್ನು ನೇಮನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮೊಂದು ವಿಲೇಜಲ್ಲಿ ಪೋಸ್ಟ್ ಆಫೀಸನ್ನು ಹಾಕ್ಕೊಳ್ಳಿ. ಆಮೇಲೆ ಅದಾದಮೇಲೆ ಪಿನ್ ಕೋಡ್ ಕೇಳಿದರೆ ನಿಮ್ಮ ಒಂದು ವಿಲೇಜ್ ಪಿನ್ ಕೋಡನ್ನು ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ತಹಶೀಲ್ದಾರ್ ಅಥವಾ ತಾಲೂಕು ಅಂತ ಕೇಳಿದರೆ ನಿಮ್ಮ ಒಂದು ಯಾವುದೇ ತಾಲೂಕು ಬರುತ್ತೆ ಆ ಒಂದು ತಾಲೂಕನ್ನು ಇಲ್ಲಿ ಹಾಕಬೇಕಾಗತ್ತೆ. ಅದಾದಮೇಲೆ ಡಿಸ್ಟಿಕ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನೀವು ಮೊದಲು ಯಾವ ಡಿಸ್ಟಿಕ್ ಕೊಟ್ಟಿರ್ತೀರಲ್ಲ ಆ ಒಂದು ಡಿಸ್ಟಿಕ್ ಬಂದಿರುತ್ತೆ. ಅದಾದಮೇಲೆ ಸ್ಟೇಟ್ ಕೂಡ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇಷ್ಟಾದಮೇಲೆ ಏನಪ್ಪ ಅಂತಂದರೆ ನೀವು ಇಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಿರುತ್ತೆ. ಅಡ್ರೆಸ್ ಪ್ರೂಫ್ಗಾಗಿ ನೀವು ಅಡ್ರೆಸ್ ಪ್ರೂಫ್ಗಾಗಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು. ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಿಮ್ಮ ಒಂದು ರೆಸಿಡೆನ್ಸಿ ಪ್ರೂಫ್ ಏನಪ್ಪ ಅಂತಂದರೆ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಅದು ಏನಪ್ಪ ಅಂತಂದರೆ 2 MB JPG ಅಥವಾ PNG ಅಥವಾ PDF ಫಾರ್ಮೇಟಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಇಷ್ಟಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಕ್ಯಾಟಗರಿ ಡಿಸೇಬಿಲಿಟಿ ಬಗ್ಗೆ ಮಾಹಿತಿ ಕೇಳಿರ್ತಾರೆ. ನೀವೇನಾದರೂ ಅಂಗವಿಕಲರು ಇದ್ದೀರಾ ಅಂತೇಳಿ ಕೇಳಿರ್ತಾರೆ. ಅಂಗವಿಕಲರಿದ್ದರೆ ಇಲ್ಲಿ ಲೊಕೊಮೋಟಿವ್ ಅಂತಿದೆ, ವಿಜುವಲಿ ಅಂತಿದೆ, ಆಮೇಲೆ ಡೀಪ್ ಮತ್ತು ತಮ್ ಅಂತಿದೆ. ನಿಮ್ಮ ಒಂದು ID ಕಾರ್ಡಲ್ಲಿ ಏನಿದೆ ಅದನ್ನು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ ನೀಟಾಗಿ. ಅದಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ. ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಇಲ್ಲಿ ನೇಮ್ ಆಫ್ ಫ್ಯಾಮಿಲಿ ಮೆಂಬರ್, ಅಂದರೆ ನಿಮ್ಮೊಂದು ಕುಟುಂಬ ಸದಸ್ಯರ ಯಾರ್ದಾದ್ರೂ ಒಬ್ಬರದು ವೋಟರ್ ID ತೊಗೊಳ್ಬೇಕೇನ. ವೋಟರ್ ID ತೊಗೊಂಡ್ಬಿಟ್ಟು ಇಲ್ಲಿ ನೇಮ್ ಆಫ್ ಫ್ಯಾಮಿಲಿ ಮೆಂಬರ್, ಆ ಒಂದು ವೋಟರ್ ಐಡಿಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ದ ನೇಮನ್ನು ಹಾಕಬೇಕಾಗತ್ತೆ. ನೇಮ್ ಹಾಕ್ಬಿಟ್ಟು ರಿಲೇಷನ್ಶಿಪ್, ಅವರು ನಿಮಗೆ ಏನಾಗ್ತಾರೆ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಏನು ಸಂಬಂಧ ಆಗ್ತಾರೆ ಅನ್ನೋದನ್ನು ಕೂಡ ಹಾಕಬೇಕಾಗತ್ತೆ. ಫಾದರ, ಮದರ, ಲೀಗಲ್ ಗಾರ್ಡಿಯನ ಹೀಗೆ ಚೂಸ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅವರ ಒಂದು ವೋಟರ್ ID ನಂಬರ್ನ ಹಾಕಬೇಕಾಗತ್ತೆ, ಓಕೆನಾ. ವೋಟರ್ ID ನಂಬರ್ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಡಿಕ್ಲರೇಷನ್ ಬಗ್ಗೆ ಮಾಹಿತಿ ಬರುತ್ತೆ. ಡಿಕ್ಲರೇಷನಲ್ಲಿ ನಿಮ್ಮ ಒಂದು ವಿಲೇಜ್ ಅಥವಾ ಟೌನ್ ಅಂತ ಕೇಳಿದರೆ ನಿಮ್ಮ ಒಂದು ವಿಲೇಜ್ ನೇಮನ್ನು ಹಾಕ್ಕೊಳ್ಳಿ. ಆಮೇಲೆ ನಿಮ್ಮೊಂದು ಸ್ಟೇಟ್ ಆಟೋಮೆಟಿಕ್ ಕರ್ನಾಟಕ ಅಂತ ಬಂದಿರುತ್ತೆ. ನಿಮ್ಮ ಒಂದು ಡಿಸ್ಟಿಕ್ ಕೂಡ ಬಂದಿರುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು 6/26 ಅಂತ ಹಾಕಿದ್ದೀವಿ ನಾವು. ನೀವು ಯಾವ ಒಂದು ತಿಂಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಒಂದು ತಿಂಗಳು ಮತ್ತು ಮಂತನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ಕೆಳಗಡೆ ಮತ್ತೆ ಏನಪ್ಪ ಅಂತಂದರೆ ಪ್ಲೇಸ್ ಅಂತೇಳಿ ಕೇಳಿದರೆ ಮತ್ತೆ ನಿಮ್ಮೊಂದು ವಿಲೇಜ್ ನೇಮನ್ನು ಹಾಕ್ಕೊಳ್ಳಿ. ಇಲ್ಲೇ ಡೇಟ್ ಬಂದಿರುತ್ತೆ ನೀವು ಯಾವಾಗ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅನ್ನೋದನ್ನು. ಅದಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ, ಓಕೆನಾ.
ನೆಕ್ಸ್ಟ್ ಅಂತೇಳಿ ಕೊಟ್ಟಾದಮೇಲೆ ನಿಮಗಿಲ್ಲಿ ಕ್ಯಾಪ್ಚಾ ಕೋಡ್ ಹಾಕೋದಕ್ಕೆ ಕೇಳುತ್ತೆ. ಓಕೆನಾ. ಕ್ಯಾಪ್ಚಾ ಕೋಡ್ ಹಾಕಿಬಿಟ್ಟು ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. OTP ತೊಗೊಂಡ್ಬಿಟ್ಟು ಇಲ್ಲಿ OTPನ ಹಾಕಬೇಕಾಗತ್ತೆ. OTP ಹಾಕಿದಾದ್ಮೇಲೆ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಒಂದು ಸಲ ಅಪ್ಲಿಕೇಶನ್ನ ಚೆಕ್ ಮಾಡ್ಕೊಬೇಕಾಗತ್ತೆ. ನೀವು ಇಷ್ಟೋ ತನಕ ಏನೆಲ್ಲ ಭರ್ತಿ ಮಾಡ್ತಾ ಬಂದಿರಲ್ಲ ಅಪ್ಲಿಕೇಶನ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಒಂದು ಬಾರಿ ಎಲ್ಲ ಚೆಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಕರೆಕ್ಟಾಗಿ ಇತ್ತು ಅಂತಂದರೆ ಡೀಟೇಲ್ಸು ಇಲ್ಲಿ ಈ ಸೈನ್ ಮತ್ತು ಸಬ್ಮಿಟ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ಸೈನ್ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಈ ಸೈನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅದಾದಮೇಲೆ ಗೆಟ್ OTP ಅಂತೇಳಿ ಕೊಡಬೇಕಾಗತ್ತೆ. ಗೆಟ್ OTP ಅಂತ ಕೊಟ್ಟಾದಮೇಲೆ ನಿಮಗೆ ಒಂದು OTP ಬರುತ್ತೆ. ನಿಮ್ಮೊಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಒಂದು ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಹಾಕೊಂಡ್ಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಏನಪ್ಪ ಅಂತಂದರೆ ಸಬ್ಮಿಟ್ ಅಂತೇಳಿ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತೇಳಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಜನ್ರೇಟ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ನೋಡಿ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಯಾಕಂದರೆ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡಿಬಿಟ್ಟು ಏನಪ್ಪ ಅಂತಂದರೆ ಅರ್ಜಿಯನ್ನು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ವೋಟರ್ ಐಡಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.